ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯಲ್ಲಿ ಕುಂಟುತ್ತಾ ಸಾಗಿರುವ ರಸ್ತೆ ಕಾಮಗಾರಿಗಳು. ದುರಸ್ತಿ ಕಾರ್ಯದಿಂದ ಮುಖ್ಯ ರಸ್ತೆಗಳು ಬಂದ್. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರ ಪರದಾಟ. ಪೆಂಡಿಂಗ್ ಕಾಮಗಾರಿಗಳು ಪೂರ್ಣಗೊಳ್ಳುವುದು ಯಾವಾಗ? ಬಳ್ಳಾರಿ ನಗರದ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್. ವಾಹನ ಸವಾರರಿಗೆ ದಿನನಿತ್ಯ ಟ್ರಾಫಿಕ್ ಸಮಸ್ಯೆಯ ಗೋಳು ತಪ್ಪದೆ ಕಾಡುತ್ತಿದೆ. ಸಮಯಕ್ಕೆ ಸರಿಯಾಗಿ ತಲುಪಬೇಕಾದ ಕಚೇರಿಗೆ ಹೋಗುವ ನೌಕರರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಟ್ರಾಫಿಕ್ ಜಾಮ್ನಿಂದ ಪರದಾಡುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಆಸ್ಪತ್ರೆಗಳಿಗೆ ತುರ್ತಾಗಿ ತಲುಪಬೇಕಾದ ರೋಗಿಗಳು ಈ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ. ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿರುವ ದುರ್ಗಮ್ಮ ಗುಡಿ ಬಳಿ ಇರುವ ರೈಲ್ವೆ ಅಂಡರ್ ಬ್ರಿಡ್ಜ್ ರಸ್ತೆ ಕಾಮಗಾರಿ ಆರಂಭವಾದಾಗಿನಿಂದ ಈ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಿದೆ ಎಂದು ಹೇಳಬಹುದು. ನವೆಂಬರ್ 24ರಂದು ಶುರುವಾದ ಕಾಮಗಾರಿಯಿಂದಾಗಿ ಸಂಚಾರ ಮಾರ್ಗದಲ್ಲಿ ಬದಲಾವಣೆಯಾಗಿ ಕೋರ್ಟ್ ರಸ್ತೆ, ಎಸ್ಎನ್ ಪೇಟೆ ಸರ್ಕಲ್, ಎಸ್ಎನ್ ಪೇಟೆಯ ಮುಖ್ಯ ರಸ್ತೆ, ಓವರ್ ಬ್ರಿಡ್ಜ್ ಮತ್ತು ಅಂಡರ್ ಬ್ರಿಡ್ಜ್ ರಸ್ತೆ, ಗಾಂಧಿನಗರ ಮೇನ್ ರೋಡ್, ಗಡಿಗಿ ಚೆನ್ನಪ್ಪ ಸರ್ಕಲ್, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಪಟೇಲ್ ನಗರ, ಮೋತಿ ಸರ್ಕಲ್ ಮತ್ತಿತರೆಡೆಗಳಲ್ಲಿ ಸಂಚಾರ ವ್ಯವಸ್ಥೆ ಮೇಲೆ ಒತ್ತಡ ಹೆಚ್ಚಾಗಿದೆ. ಇದು ಸಾಲದು ಎಂಬಂತೆ ನಗರದ ವಿವಿಧೆಡೆ ಏಕಕಾಲಕ್ಕೆ ರಸ್ತೆ ಕಾಮಗಾರಿಗಳು ನಡೆಯುತ್ತಿದ್ದು, ನಗರದಲ್ಲಿ ಎಲ್ಲಿ ನೋಡಿದರೂ ವಾಹನ ಸವಾರರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಒದ್ದಾಡುತ್ತಿರುವ ದೃಶ್ಯ ಕಂಡುಬರುತ್ತಿದೆ. ಒಡ್ಡರಬಂಡೆ, ಬಿಕೆಎಸ್ ಆಸ್ಪತ್ರೆ ರಸ್ತೆ, ಮೋಕಾ ರಸ್ತೆಯಲ್ಲಿ ಕೆಇಬಿ ಸರ್ಕಲ್ನಿಂದ ನಡೆಯುತ್ತಿರುವ ರಸ್ತೆ ವಿಸ್ತರಣೆ ಕಾರ್ಯ, ಹೀಗೆ ಹಲವು ಕಡೆ ರಸ್ತೆ ದುರಸ್ತಿ ಕಾರ್ಯ ಮಾಡುತ್ತಿರುವುದರಿಂದ ವಾಹನ ದಟ್ಟಣೆ ವಿಪರೀತವಾಗಿದೆ. ಬಳ್ಳಾರಿ ನಗರದಲ್ಲಿ ರಸ್ತೆ ಸಂಚಾರ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಈಗಾಗಲೇ ಸಂಚಾರ ದಟ್ಟಣೆಯ ಒತ್ತಡ ತಾಳಲಾರದೆ ಅಸ್ತವ್ಯಸ್ತಗೊಂಡಿರುವ ಸಂಚಾರ ವ್ಯವಸ್ಥೆಯು ನಗರದ ಹೃದಯ ಭಾಗದಲ್ಲಿ ರಸ್ತೆ ಸಂಚಾರ ಬಂದ್ ಆದರೆ ಕೇಳಬೇಕೆ? ಸವಾರರನ್ನು ದೇವರೇ ಕಾಪಾಡಬೇಕು. ಇಕ್ಕಟ್ಟಾದ ತಗ್ಗುಗುಂಡಿಗಳಿಂದ ತುಂಬಿರುವ ರಸ್ತೆಗಳು ಹಾಗೂ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ಸಂಚಾರಿ ವ್ಯವಸ್ಥೆಯು ಏಕಕಾಲದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳಿಂದ ಸಂಪೂರ್ಣ ಕುಸಿದಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಒಡ್ಡರಬಂಡೆದಲ್ಲಿ 4 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ, ಬಿಸ್ನೆಸ್. ಲಾಸ್ಟ್ ಇಯರ್ ಈ ರೋಡ್ ಮಾಡಿದ್ರಿ ಸರ್, ಡಬಲ್ ರೋಡು. ಅದು ಮಾಡಲಿಕ್ಕೆ 1 ವರ್ಷ ಮೇಲೆ ಆಯಿತು. ಅದರಲ್ಲಿ ನಾವು ಧೂಳಿನಲ್ಲಿ ಭಾರಿ ಪ್ರಾಬ್ಲಮ್ ಆಗಿ ವ್ಯಾಪಾರ ಇಲ್ದಂಗೆ ಭಾರಿ ಆಯ್ತು. ಅವಾಗ ಅದೇ ಟೈಮ್ನಲ್ಲಿ ಈ ಒಂದು ಬ್ರಿಡ್ಜನ್ನು ಮಾಡಿದರೆ ಚಲೋ ಇತ್ತು ಸರ್. ಅದು ಆ ಬ್ರಿಡ್ಜ್ ಮಾಡಲಿಲ್ಲ, ಬರೀ ರೋಡ್ ಮಾಡಿ ಕೈ ಬಿಟ್ಬಿಟ್ರಿ ಸರ್. ಅದಾದಮೇಲೆ ಇವಾಗ ತೊಗೊಂಡಿದ್ದಾರೆ ಈ ಕೆಲಸ, ಬ್ರಿಡ್ಜ್ ಡ್ರೈನೇಜ್ ಕೆನಲ್ ಕೆಲಸ ತೊಗೊಂಡಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಮತ್ತೆ ಧೂಳು ಸ್ಟಾರ್ಟ್ ಆಗಿದೆ ಸರ್. ವ್ಯಾಪಾರ ಆಗ್ತಾ ಇಲ್ಲ. ಇನ್ನು 1-2 ತಿಂಗಳು ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಮಗಂತೂ ಕೂಡಕ್ಕಾಗ್ತಾ ಇಲ್ಲ ಸರ್. ಇದರಿಂದ ರೋಗಗಳು ಸಮಸ್ಯೆ ಆಗ್ತಾಯಿದೆ. ಮಗಳಿಗೆ ಸ್ಕೂಲ್ ಇದೆ ಸರ್, ಚಿಕ್ಕ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಮಾಡಿದರೆ ನಾವು ಇಲ್ಲಿ ಉಳ್ಕೊಂತೀವಿ ಸರ್, ವ್ಯಾಪಾರ ಮಾಡ್ಬೋದು ಸರ್. ಇಲ್ಲಾಂದರೆ ಭಾರಿ ಕಷ್ಟ ಆಗ್ತದೆ ಸರ್. ಬಳ್ಳಾರಿ ಮಹಾನಗರ ಪಾಲಿಕೆ ಯೋಜಿತ ರೀತಿಯಲ್ಲಿ ಒಂದಾದ ನಂತರ ಒಂದು ರಸ್ತೆ ಕಾಮಗಾರಿ ಮಾಡಿದರೆ ಸಂಚಾರ ವ್ಯವಸ್ಥೆ ಮೇಲೆ ಅಷ್ಟೊಂದು ಒತ್ತಡ ಬೀಳುವುದಿಲ್ಲ. ಹಾಗೂ ಕೈಗೊಂಡ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಿದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ. ಆದರೆ ನಗರದಲ್ಲಿ ಒಂದೇ ಕಾಲಕ್ಕೆ ವಿವಿಧ ಕಡೆ ರಸ್ತೆ ಬಂದ್ ಮಾಡಿರುವುದರಿಂದ ಎಲ್ಲಿ ನೋಡಿದರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ತೀವ್ರವಾಗಿ ನಾಗರಿಕರು ದಿನನಿತ್ಯ ಪರದಾಡುವಂತಾಗಿದೆ. ದುರ್ಗಮ್ಮ ಗುಡಿ ಬಳಿಯ ರೈಲ್ವೆ ಅಂಡರ್ ಬ್ರಿಡ್ಜ್ ರಸ್ತೆ ಕಾಮಗಾರಿಯನ್ನು ರೆಡ್ ಇನ್ಫ್ರಾ ಕಂಪನಿ ಗುತ್ತಿಗೆ ಪಡೆದಿದೆ. ಈ ಕಾಮಗಾರಿ ಕಳೆದ ತಿಂಗಳು ನವೆಂಬರ್ 24ರಿಂದ ಆರಂಭವಾಗಿದ್ದು ನಿಧಾನಗತಿಯಲ್ಲಿ ನಡೆಯುತ್ತಿದೆ. ನಗರದ ಕೇಂದ್ರ ಭಾಗದಲ್ಲಿರುವ ಈ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿರುವುದರಿಂದ ಉಳಿದ ಮುಖ್ಯ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆಯಾಗಿದೆ. ಗುತ್ತಿಗೆದಾರರು ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತವಾಗಿಸುವಂತೆ ನಗರದ ಪ್ರಜ್ಞಾವಂತ ನಾಗರಿಕರು ಮತ್ತು ಸಾಮಾಜಿಕ ಹೋರಾಟಗಾರರು ಮನವಿ ಮಾಡಿದ್ದಾರೆ. ಈ ಕುರಿತು ಅವರು ಏನು ಹೇಳಿದ್ದಾರೆ ಎಂದು ನೀವೊಮ್ಮೆ ಕೇಳಿ. ಬಳ್ಳಾರಿ ನಗರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಇದರ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭಾಳಷ್ಟು ಸಹಕಾರ ನೀಡಬೇಕು. ಯಾವ ಕಾಮಗಾರಿ ಶುರು ಮಾಡಿದರೂ ಕೂಡ ಶಾಸ್ತ್ರೀಯ ಪದ್ಧತಿಯಲ್ಲಿ ಮಾಡ್ತಾ ಇಲ್ಲ. ರಸ್ತೆಗಳು ಮತ್ತು ಸೇತುವೆಗಳು ರಿಪೇರಿ ಎಲ್ಲ ಕಡೆ ಎಲ್ಲ ರಸ್ತೆಗಳಲ್ಲಿ ಒಂದೇ ಬಾರಿ ಶುರು ಮಾಡಿದ್ದಕ್ಕೆ ಬಳ್ಳಾರಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಭಾಳಷ್ಟು ಹೆಚ್ಚಾಗಿದೆ. ಇದರಿಂದ ಮುಖ್ಯವಾಗಿ ಆಂಬುಲೆನ್ಸ್ಗಳು ಟ್ರಾಫಿಕ್ನಲ್ಲಿ ನಿಂತುಕೊಂಡಿದ್ರೆ ನಮ್ಮೆಲ್ಲರಿಗೂ ತೊಂದರೆ. ಆಂಬುಲೆನ್ಸ್ಗಳು ಮತ್ತು ಅಗ್ನಿಶಾಮಕ ವಾಹನಗಳಿಗೆ ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ದಯವಿಟ್ಟು ನಗರದಲ್ಲಿ ಕಾಮಗಾರಿಗಳು
ಒಂದಾದ ನಂತರ ಒಂದು ಮಾಡಿದರೆ ಅನುಕೂಲ ಆಗ್ತದೆ. ಇದಕ್ಕೆ ಮುಖ್ಯವಾಗಿ ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸಮಾವೇಶ ಆಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಪ್ಲಾನ್ ಮಾಡಿಕೊಂಡು ಶಾಸ್ತ್ರೀಯ ಪದ್ಧತಿಯಲ್ಲಿ ತ್ವರಿತವಾಗಿ ನಿಗದಿತ ಸಮಯದಲ್ಲಿ ರಿಪೇರಿ ಮಾಡಿದರೆ ಬಳ್ಳಾರಿ ಸಾರ್ವಜನಿಕರು ಟ್ರಾಫಿಕ್ಕಿಂದ ಮುಕ್ತವಾಗ್ತಾರೆ. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಾ ಇದೆ. ಇದು ನಮ್ಮ ನಗರ ಸುಮಾರು 24 ವರ್ಷ ಆಗೈತೆ ಮಹಾನಗರ ಪಾಲಿಕೆ ಆಗಿ, ಆದರೂ ಇನ್ನು ಮುನ್ಸಿಪಾಲ್ಟಿ ಲೆವೆಲ್ ಕಾಮಗಾರಿಗಳು ನಡೀತಾ ಇದ್ದವು. ಏನೂ ಬದಲಾವಣೆ ಆಗಿಲ್ಲ. ಎಲ್ಲ ಮೋರಿಗಳಾಗಲಿ ಏನಾಗಲಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಮಾಡ್ತಾ ಇಲ್ಲ. ಕಾಂಕ್ರೀಟ್ ರಸ್ತೆಗಳು ಹಾಕಿದರೆ ಕೇವಲ 3 ತಿಂಗಳು 2 ತಿಂಗಳ, ಡಾಂಬರ್ ರಸ್ತೆಗಳು ಹಾಕಿದರೆ 1 ತಿಂಗಳಿಗೆ ಡ್ಯಾಮೇಜ್ ಆಗುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕ್ವಾಲಿಟಿ ಇಂಜಿನಿಯರ್ಗಳು, ಗುತ್ತಿಗೆದಾರರ ವಿರುದ್ಧ ಮೇಲಾಧಿಕಾರಿಗಳು, ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯವಾಗಿ ಕ್ರಮ ಕೈಗೊಂಡಿದರೆ ನಮ್ಮ ಬಳ್ಳಾರಿ ಅಭಿವೃದ್ಧಿನಲ್ಲಿ ಮುಂದಾಗುತ್ತದೆ ಮತ್ತು ಸುಂದರ, ಸ್ವಚ್ಛ ಮತ್ತು ಭ್ರಷ್ಟಾಚಾರ ರಹಿತ ಬಳ್ಳಾರಿ ಆಗುತ್ತದೆ. ಶಾಲಾ ಕಾಲೇಜು ಮಕ್ಕಳು ಮೋತಿ ರೈಲ್ವೆ ಫ್ಲೈಓವರ್ ಹತ್ರ ಪ್ರತಿದಿನ ಸುಮಾರು 5-6 ಅವರ್ಸ್ ಟ್ರಾಫಿಕ್ ಜಾಮ್ ಆಗುವ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇವೆಲ್ಲ ಸಮಸ್ಯೆಗಳನ್ನು ಗಮನಕ್ಕೆ ತೆಗೆದು ಬಂದು ಇವೆಲ್ಲ ಮುಂದೆ ತೊಂದರೆ ಆಗದಂಗೆ ಮಾಡಬೇಕು. ನಮ್ಮ ಬಳ್ಳಾರಿ ಪತ್ರಿಕಾ ಮಿತ್ರರು ಮುಖ್ಯವಾಗಿ ಈ ನಮ್ಮ ಕನ್ನಡ ನಾಡವರು, ಸಂಜೆವಾಣಿ ಪತ್ರಿಕಾ ಮತ್ತು ಎಲ್ಲ ತೆಲುಗು ಪತ್ರಿಕೆಗಳು, ಎಲ್ಲ ಪ್ರಜಾವಾಣಿ, ವಿಜಯವಾಣಿ ಎಲ್ಲ ಮೀಡಿಯಾದವರು ಪಾಪ ಬಳ್ಳಾರಿ ಸಮಸ್ಯೆಗಳ ಬಗ್ಗೆ ಭಾಳ ಸ್ಪಂದಿಸ್ತಾ ಇದ್ದಾರೆ. ನಿನ್ನೆ ಒಡ್ಡರಬಂಡ ಭಾಗದಲ್ಲಿರುವ ರಾಜಕಾಲುವ ಸೇತುವೆ ಬಗ್ಗೆ ಎಲ್ಲ ಮೀಡಿಯಾ ಮಿತ್ರರು ವರದಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಋಣ ಇರ್ತೀವಿ. ಮುಖ್ಯವಾಗಿ ಈ ನಮ್ಮ ಕನ್ನಡ ಚಾನಲ್ ಅವರು ಪಾಪ ಸಮಸ್ಯೆಗಳ ಬಗ್ಗೆ ನಮ್ಮನ್ನು ಕರೆದು ನಾವು ಮಾಡಿರುವ ಮಹಾನಗರ ಪಾಲಿಕೆನಲ್ಲಿ ಗ್ರೂಪ್ನಲ್ಲಿ ಹಾಕಿರುವ ವಾರ್ತೆಗಳ ಬಗ್ಗೆ ಕೂಡ ವರದಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹಕಾರ ನೀಡಿದರೆ ಮಾತ್ರ ಸುಂದರ, ಸ್ವಚ್ಛ, ಭ್ರಷ್ಟಾಚಾರ ರಹಿತ ಬಳ್ಳಾರಿ ಆಗುತ್ತದೆ. ಇಲ್ಲಾಂದರೆ ಹಳೆ ಬಳ್ಳಾರಿ ಅಷ್ಟೇ ಇರ್ತದೆ ನಮ್ಮದು. ಇದು ನಮ್ಮ ವಿನಂತಿ. ಹಾಗೆಯೇ ನಗರದ ವಿವಿಧೆಡೆ ನಡೆಯುತ್ತಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕಾದ ಜವಾಬ್ದಾರಿ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಮಹಾನಗರ ಪಾಲಿಕಾ ಅಧಿಕಾರಿಗಳ ಮೇಲಿದೆ. ಕಾಮಗಾರಿಗಳು ಮುಗಿದು ಸಂಚಾರಕ್ಕೆ ಮುಕ್ತವಾಗುವವರೆಗೂ ನಗರದ ಈ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸಿ ಯಾವುದೇ ರೀತಿಯಲ್ಲಿಯೂ ಟ್ರಾಫಿಕ್ ಜಾಮ್ ಆಗದಂತೆ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಕೇಳಿಕೊಳ್ಳುತ್ತಿದ್ದಾರೆ. ಜೊತೆಗೆ ಬಳ್ಳಾರಿ ನಗರದ ಎಲ್ಲಾ ಜನನಿಬಿಡ ಪ್ರದೇಶ, ಪ್ರಮುಖ ರಸ್ತೆಗಳು, ಸರ್ಕಲ್ಗಳಲ್ಲಿ ರಸ್ತೆಗಳಲ್ಲಿ ಬಾಯಿ ತೆರೆದು ನಿಂತಿರುವ ತೆಗ್ಗು, ಕುಣಿ, ಗುಂಡಿಗಳನ್ನು ಮುಚ್ಚಲು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮುಂದಾಗಿ ಸಾರ್ವಜನಿಕರು ಪಡುತ್ತಿರುವ ಬೋಣಿಗೆ ಕೊನೆ ಹಾಡಬೇಕು ಎಂಬುದು ಕನ್ನಡ ನಾಡು ವಾಹಿನಿಯ ಆಶಯವಾಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.